ಇರುತ್ತೆ. ಎಕ್ಸಾಮ್ ವಿಚಾರ ಬಗ್ಗೆ ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟಿಕಲ್ಲಿ ಟೋಟಲ್ 9 ಸೆಂಟರ್ ಡಿಸೈಡ್ ಆಗಿದೆ. ಆ 9 ಸೆಂಟರಲ್ಲಿ 4526 ಕ್ಯಾಂಡಿಡೇಟ್ಸ್ ಅಪಿಯರ್ ಆಗ್ತಾರೆ. ಈ ಎಕ್ಸಾಮ್ ಒಳ್ಳೆ ರೀತಿ ಆಗಬೇಕು. ಈ ಕಾರಣ ಬಗ್ಗೆ ನಾವು ಒಂದು ಬಿಗಿ ಬಂದೋಬಸ್ತ್ ರೆಡಿ ಮಾಡಿದ್ದೀವಿ. ಎಲ್ಲ ಸೆಂಟರ್ಸಲ್ಲಿ ಸೇಫ್ಟಿ, ಸೆಕ್ಯೂರಿಟಿ, ಫ್ರಿಸ್ಕಿಂಗ್ದು ವ್ಯವಸ್ಥೆ ಮಾಡಿದ್ದೀವಿ. ಎಲ್ಲ ಸೆಂಟರಲ್ಲಿ ಒಬ್ಬೊಬ್ಬರು ಇನ್ಸ್ಪೆಕ್ಟರ್ ಮತ್ತು ಇತರೆ ಸಿಬ್ಬಂದಿಗಳಿಗೆ ನಾವು ನೇಮಕ ಮಾಡಿದ್ದೀವಿ. ಜೊತೆಗೆ ಎಲ್ಲ ಸೆಂಟರ್ಸಲ್ಲಿ DFMD, HHMD ಮುಖಾಂತರ ಚೆಕಿಂಗ್ ಕೂಡ ಆಗುತ್ತೆ. ಜೊತೆಗೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ವತಿಯಿಂದ ಈ ಎಕ್ಸಾಮ್ ಆಗ್ತಾಯಿದೆ. ಅವರು ಕೂಡ ಸುಮಾರು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ. ಮಾನ್ಯ DC ಸಾಹೇಬರು ಕೂಡ ಈಗ ಏನೇನು ಡೂಸ್ ಆ್ಯಂಡ್ ಡೋಂಟ್ಸ್ ಮತ್ತು ಏನು ಅಲೌಡ್ ಇದೆಯಾ, ಏನು ಅಲೌಡ್ ಇಲ್ಲ ಆ ವಿಚಾರ ಬಗ್ಗೆ ಮಾತಾಡಿದ್ದಾರೆ. ಸೊ ಈ ಕ್ಯಾಂಡಿಡೇಟ್ಸ್ದು ಅಡ್ಮಿಟ್ ಕಾರ್ಡ್ ಏನಿದೆ, ಅಡ್ಮಿಟ್ ಕಾರ್ಡ್ ಜೊತೆಗೆ ಎಕ್ಸ್ಟ್ರಾ 7 ಪೇಜಸ್ ಜೊತೆಗೆ ಅವರಿಗೆ ಪ್ರಿಂಟೌಟ್ ಸಿಗ್ತಾ ಇದೆ. ಎಲ್ಲ ಇನ್ಸ್ಟ್ರಕ್ಷನ್ಸ್ ಆ ಪ್ರಿಂಟೌಟಲ್ಲಿ ಇದೆ. ಯಾವ ಥರದ್ದು ಬಟ್ಟೆ ಹಾಕಬೇಕು ಮತ್ತು ಯಾವ ಐಟಮ್ ಅಲೌಡ್ ಇಲ್ಲ, ಎಲೆಕ್ಟ್ರಾನಿಕ್ ಐಟಮ್ ಅಲೌಡ್ ಇಲ್ಲ, ವಾಚಸ್ ಅಲೌಡ್ ಇಲ್ಲ, ಆ ಥರದ್ದು ಎಲ್ಲ ಇನ್ಸ್ಟ್ರಕ್ಷನ್ಸ್ ಇದೆ. ಸೊ ಜೊತೆಗೆ ನಾವು ಎಲ್ಲ ಪೆರಿಫೆರಿಯಲ್ಲಿ ಕೂಡ ನಮ್ಮ ಸಿಬ್ಬಂದಿಗೆ ನೇಮಕ ಮಾಡಿದ್ದೀವಿ. ಮಾನ್ಯ DC ಸಾಹೇಬರು ಒಂದು ಪ್ರೊಹಿಬಿಟರಿ ಆರ್ಡರ್ ಕೂಡ ಮಾಡಿದ್ದಾರೆ 163 BNSS ಪ್ರಕಾರ. ಸೊ ಹೊರಗಡೆ ಕೂಡ ನಾವು ಬಿಗಿ ಬಂದೋಬಸ್ತ್ ಮಾಡ್ತೀವಿ. ಜೊತೆಗೆ ನಾವು ಜೆರಾಕ್ಸ್ ಶಾಪ್ಸ್, ಲಾಜಸ್, ಹೋಟೆಲ್ಸ್ಗೆ ಕೂಡ ನಾವು ರಾತ್ರಿ ಟೈಮಿಂದ ಚೆಕ್ ಮಾಡ್ತೀವಿ. ಯಾವುದೇ ಥರದ್ದು ಅನ್ಫೇರ್ ಮೀನ್ಸ್ ಆಗಬಾರ್ದು, ಯಾವುದೇ ಥರದ ಸಮಸ್ಯೆ ಕ್ರಿಯೇಟ್ ಆಗಬಾರ್ದು. ಜೊತೆಗೆ ಎಲ್ಲ ರೂಮ್ಸಲ್ಲಿ ಜಾಮರ್ದು ಕೂಡ ವ್ಯವಸ್ಥೆ ಇದೆ. ಸೊ ದ್ಯಾಟ್ ಬೈ ಚಾನ್ಸ್ ಯಾವುದು ಕಮ್ಯುನಿಕೇಷನ್ ಡಿವೈಸಿಂದ ರಿಲೇ ಮಾಡೋಕ್ಕೇನು ಪ್ರಯತ್ನ ಮಾಡ್ತಾರೆ, ಸೊ ಜಾಮರಿಂದ ಅದು ಕೂಡ ಜಾಮ್ ಆಗುತ್ತೆ. ಸೊ ಎಲ್ಲ ಸೆಂಟರ್ಸಲ್ಲಿ ಜಾಮರ್ದು ಕೂಡ ವ್ಯವಸ್ಥೆ ಆಗಿದೆ. ಜೊತೆಗೆ ನಾವು ವೆಬ್ ಕಾಸ್ಟಿಂಗ್ದು ವ್ಯವಸ್ಥೆ ಕೂಡ ಮಾಡಿದ್ದೀವಿ. ಎಲ್ಲ ಸೆಂಟರ್ಸಲ್ಲಿ CCTVದು ವ್ಯವಸ್ಥೆ ಇದೆ ಒಂದೇ ರೂಮಲ್ಲಿ. ಮತ್ತು ಆ CCTV ಫುಟೇಜಸ್ ಆ ಸೆಂಟರ್ದು ಕಂಟ್ರೋಲ್ ರೂಮಲ್ಲಿ ಕೂಡ ಬರ್ತದೆ. ಮತ್ತು ವೆಬ್ ಹೋಸ್ಟಿಂಗಿಂದ ನಮ್ಮ SP ಆಫೀಸಲ್ಲಿ ಕಂಟ್ರೋಲ್ ರೂಮಲ್ಲಿ ಕೂಡ ಮಾನಿಟರ್ ಮಾಡ್ತಾ ಇದ್ದಾರೆ ಅದನ್ನು. ಸೊ ಇದನ್ನು ನಾವು ತುಂಬ ಸೆನ್ಸಿಟಿವ್ ಮ್ಯಾಟರ್ ಥರ ತಗೊಂಡು ಮಾನಿಟರ್ ಮಾಡ್ತಾ ಇದ್ದೀವಿ. ಸೋಷಲ್ ಮೀಡಿಯಾ ಮಾನಿಟರಿಂಗ್ ಕೂಡ ನಡ್ತಾ ಇದೆ. ಸೋಷಲ್ ಮೀಡಿಯಾ ಮಾನಿಟರಿಂಗಲ್ಲಿ ವಾಟ್ಸಪ್ ಅಥವಾ ಟೆಲಿಗ್ರಾಮ್ ನಾವು ಮೊದಲೇದಾಗಿ ನೋಡಿದ್ದೀವಿ. ನೀಟ್ ಎಕ್ಸಾಮ್ ಟೆಲಿಗ್ರಾಮಲ್ಲಿ ಏನಾದರೂ ಲೀಕ್ ಆಗಿತ್ತು. ಸೊ ಈ ಕಾರಣ ಬಗ್ಗೆ ಸೋಷಲ್ ಮೀಡಿಯಾ ಮಾನಿಟರಿಂಗ್ ಎಲ್ಲ ಸೋಷಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಸ್ ಮತ್ತು ಬೇರೆ ಆ್ಯಪ್ಸ್ಗಳು, ವಾಟ್ಸಪ್, ಟೆಲಿಗ್ರಾಮ್, ಸಿಗ್ನಲ್, ಇದು ಎಲ್ಲ ಆ್ಯಪ್ಸ್ಗೆ ಕೂಡ ನಾವು ಮಾನಿಟರ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಇಂಟೆಲಿಜೆನ್ಸ್ ಗ್ಯಾದರಿಂಗ್ ಕೂಡ ಆಗ್ತಾ ಇದೆ. ಯಾವುದು ಹೊರಗಡೆಯಿಂದ ಯಾರು ಬಂದು ಈ ಥರ ಏನು ಪ್ರಯತ್ನ ಮಾಡ್ತಾರೆ ಅವರ ಮೇಲೆ ಕೂಡ ನಾವು ಕ್ರಮ ತಗೊಳ್ತೀವಿ. ಸೊ ನಾವು ಈ ಸೋಷಲ್ ಮೀಡಿಯಾ ಮುಖಾಂತರ ಕೂಡ ಪ್ರಯತ್ನ ಮಾಡಿದ್ದೀವಿ. ಎಲ್ಲ ಇನ್ಸ್ಟ್ರಕ್ಷನ್ಸ್ ಕ್ಯಾಂಡಿಡೇಟ್ಸ್ ಯಾರಿದ್ದಾರೆ ಅವರಿಗೆ ರೀಚ್ ಆಗಬೇಕು. ಸೊ ನಮಗೆ ನಂಬಿಕೆ ಇದೆ, ವಿಶ್ವಾಸ ಇದೆ ಒಳ್ಳೆ ರೀತಿ ಎಕ್ಸಾಮ್ ಕಂಡಕ್ಟ್ ಆಗುತ್ತೆ ನಮ್ಮ ಡಿಸ್ಟಿಕಲ್ಲಿ. ಥ್ಯಾಂಕ್ ಯು ಸರ್. ಅಕ್ರಮ ತಡೆ ಮತ್ತು ಸಾಂಸ್ಥಿಕ ಉತ್ತರದಾಯಿತ್ವ ಕಾಯ್ದೆ ಏನಿದೆ 2023, ಆ ಕಾಯ್ದೆ ತುಂಬ ಬಿಗಿಗೊಳಿಸಲಾಗಿದೆ. ತಮಗೂ ಕೂಡ ಗೊತ್ತಿದೆ. ಪರೀಕ್ಷಾರ್ಥಿ ತಪ್ಪು ಮಾಡಿದ್ರೆ ಅಥವಾ ಈ ಥರ ಅಕ್ರಮದಲ್ಲಿ ಭಾಗಿಯಾದರೆ 5 ವರ್ಷಗಳ ಜೈಲು ಶಿಕ್ಷೆ ಮತ್ತು 10 ಲಕ್ಷ ರೂಪಾಯಿ ದಂಡ ಇದೆ. ಮತ್ತು ಅದ್ರ ಜೊತೆಗೆ ಯಾವುದಾದ್ರೂ ಅಥಾರಿಟಿ ಪಬ್ಲಿಕ್ ಎಕ್ಸಾಮಿನೇಷನನ್ನು ಕಂಡಕ್ಟ್ ಮಾಡುವಂಥ ಅಥಾರಿಟಿ ಯಾರಾದರೂ ವ್ಯಕ್ತಿಗಳು ಒಂದು ಗುಂಪು ಅದನ್ನು ಮಾಡಿದ್ರೆ ಅದು 8 ವರ್ಷಗಳಿಂದ 12 ವರ್ಷಗಳಿಗೆ ವಿಸ್ತರಿಸಬಹುದಾದ ಕಾರಾಗೃಹ ಶಿಕ್ಷೆ ಹಾಗೂ 15 ಲಕ್ಷ ರೂಪಾಯಿಗಳ ದಂಡದ ತನಕ ಈ ಕಾಯ್ದೆನಲ್ಲಿ ಅಪರಾಧಕ್ಕೆ ಶಿಕ್ಷೆಯನ್ನು ನಿಗದಿಪಡಿಸಲಾಗಿದೆ. ಹಾಗಾಗಿ ಕಾಯ್ದೆಗಳು, ಕಾನೂನುಗಳು ಭಾಳ ಬಲಿಷ್ಠವಾಗಿದ್ದಾವೆ. ಯಾರೂ ಕೂಡ ಅಕ್ರಮದಲ್ಲಿ ತೊಡಗಬಾರ್ದು. ತಮಗೆ ಎಲ್ಲ ಪೂರಕ ವ್ಯವಸ್ಥೆಯನ್ನು ಆಡಳಿತ ವ್ಯವಸ್ಥೆ ಮಾಡಿಕೊಡುತ್ತೆ. ತಾವೆಲ್ಲ ಸಹಕರಿಸಿ ಚೆನ್ನಾಗಿ ಓದಿ ಅಭ್ಯರ್ಥಿಗಳು ತಮ್ಮ ಸ್ವಸಾಮರ್ಥ್ಯದ ಆಧಾರದ ಮೇಲೆ ತಾವು ಪರೀಕ್ಷೆಗಳನ್ನು ಎದುರಿಸಬೇಕು. ತಮಗೆ ಒಳ್ಳೆಯದಾಗಲಿ ಅನ್ನೋ ಶುಭವನ್ನು ನಾನು ಈ ಸಂದರ್ಭದಲ್ಲಿ ಕೋರ್ತೇನೆ. SP ಅವರು ಏನೇನು ಕ್ರಮ ತೆಗೆದುಕೊಂಡಿದ್ದಾರೆ ಅದ್ರ ಬಗ್ಗೆ ಅವರು ಕೂಡ ಒಂದಷ್ಟು ಮಾಹಿತಿಯನ್ನು ತಮಗೆ ಕೊಡ್ತಾರೆ.